ಸುದೀಪ್ ಅವ್ರಿಗೆ ಒಂದು ಪ್ಯಾರಾಚೂಟ್ ಹಾಕಿ 12,500 ಅಡಿಯಿಂದ ಸೆಸ್ನಾ ಫ್ಲೈಟ್ ಇಂದ ಜಂಪ್ ಮಾಡಿಸಿದ್ವಿ. ಸ್ಕೈ ಡೈವ್ ಯಾ. Wow. What the fuck? I'm sorry. I'm not supposed to use this. Sorry. ಬೆಂಗಳೂರು ರೋಡ್ ರೇಜ್ ಅಂದ್ರೆ ಇದೆ. ಲೆಕೇತ್ ನಿಮ್ದು ಫೇವ್ರೆಟ್ ಸ್ಲ್ಯಾಂಗ್ ಇದೆಯಾ ಸರ್? ಕನ್ನಡ ಸ್ಲ್ಯಾಂಗ್. ಆಮೇಲೆ ಟೀ ಮುಚ್ಚು ಅಂತ ಜಾಸ್ತಿ ಹೇಳ್ತಾರೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ವೈಬ್ ವಿತ್ ಲಿಖಿತ್. ಇವತ್ತು ನಮ್ಮ ಜೊತೆ ಎಕ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್, ಸೋಷಿಯಲ್ ಆಕ್ಟಿವಿಸ್ಟ್, ಅದೇ ಥರ ಎಲ್ಲ ಟಾಪಿಕಲ್ಲೂ ಒಂದು ಒಳ್ಳೆ ಒಪಿನಿಯನ್ ಇರುವಂಥ ವ್ಯಕ್ತಿ ಮಿಸ್ಟರ್ ಪ್ರಶಾಂತ್ ಸಂಬರ್ಗಿ ನಮ್ಮ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಟು ಮೈ ಶೋ. Hi Likith, looking smart, nice glasses. Thank you so much. I like your t-shirts. Thank you. ಬಾಸ್. ಹೆಂಗಿದ್ದೀರಾ ಸರ್? Yes, ಚೆನ್ನಾಗಿದ್ದೀನಿ. New financial year. Oh, yeah. For a businessman, this is a very important thing. Right. ಹೇಗೆ ಹೊಸ ವರ್ಷ ಯುಗಾದಿ ಇರುತ್ತೋ ಹೌದು, ಹಾಗೆ ಬಿಸ್ನೆಸ್ ಮೆನ್ಗೆ ಹೊಸ ಫೈನಾನ್ಷಿಯಲ್ ಇಯರ್ ಓಕೆ, ಏಪ್ರಿಲ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಯಾ. ಸೊ ಎಲ್ಲರಿಗೂ, ನನ್ನ ಕಸ್ಟಮರ್ಸ್ಗೆ, ನನ್ನ ವೆಂಡರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಮಾಡಿ ಇವತ್ತು ಮೆಸೇಜ್ ಕಳಿಸಿ ವಾವ್, ಫೈನಾನ್ಷಿಯಲ್ ಇಯರ್ಗೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಒಂದು SMS ಹಾಕಿ, ವಾಟ್ಸಪ್ ಸ್ಟೇಟಸ್ ಹಾಕಿ, ನೈಸ್ ಗೆಸ್ಟ್ ಎಲ್ಲ ಮಾಡಿದ್ವಿ. ಸೊ ಇಟ್ಸ್ ಪಾರ್ಟ್ ಆಫ್ ಬಿಸ್ನೆಸ್. ರೈಟ್. ಆ್ಯಂಡ್ ಈ ಪಾಡ್ಕಾಸ್ಟ್ ಇದೆಯಲ್ಲ, ಕಾರಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋದು. ಯಾ. ಎಷ್ಟೊಂದು ಕಡೆ ಸ್ಟುಡಿಯೋಗಳಲ್ಲಿ ಸ್ಟುಡಿಯೋ ಅಲ್ಲಿದೆ, ನಾಗರಬಾವಿಯಲ್ಲಿದೆ, RR ನಗರಲ್ಲಿದೆ, ಏರ್ಪೋರ್ಟ್ ಹತ್ರ ಇದೆ ಅಂತೆಲ್ಲ ಹೇಳ್ತಾರೆ. ಇಂಟೆಂಟ್ ಈಸ್ ಟು ಗಿವ್ ಇಂಟರ್ವ್ಯೂ, ನಮ್ಮಲ್ಲಿರೋ ವಿಚಾರಗಳನ್ನು ಹೇಳೋದಿರುತ್ತೆ. ಯಾ. ಆದರೆ ಈ ಡಿಸ್ಟೆನ್ಸ್ ಇಸ್ ಕಿಲ್ಲಿಂಗ್ ದಿ ಟೈಮ್, Right. ಟು It ಮಚ್ took ಆಫ್ me ಟೈಮ್. almost 1.5 hours to reach here. ಸೊ ಈ ಟೈಮ್ ಕನ್ಸಂಪ್ಷನ್ಗೆ ಐ ಥಿಂಕ್ ಇದೇ ಸೊಲ್ಯೂಷನ್ ಬೆಸ್ಟ್ ಅನ್ಕೊಂತೀನಿ. ನೀವೇನ್ ಮಾಡ್ಕೊಂಡಿದ್ದೀರಲ್ಲ ಸೆಟಪ್, ಮೂರ್ ಕ್ಯಾಮ್ರಾ ಹಾಕೊಂಡು, ಎಲ್ಲ ಪ್ರೊಫೆಷನಲ್ ಕ್ಯಾಮ್ರಾ ಹಾಕೊಂಡು ಮಾಡ್ತಾ ಇದ್ದೀರಲ್ಲ, ಸೂಪರ್ ಡೂಪರ್ ಆಗಿದೆ. ಅಂಡ್ ಐ ಆಮ್ ಸೋ ಎಕ್ಸೈಟೆಡ್ ಹೌ ಅ ಪಾಡ್ಕಾಸ್ಟ್ ವಿಲ್ ಲುಕ್ ಇನ್ ಅ ಕಾರ್. ಕಾರ್ ಒಳಗೆ ಹೇಗಿರುತ್ತೆ, ಕಾರಿನ ಆಡಿಯೋ ಹೇಗೆ ಕ್ಯಾಪ್ಚರ್ ಆಗುತ್ತೆ. ಓಕೆ, ವೆರಿ ಎಕ್ಸೈಟೆಡ್. ಅಂಡ್ ನೈಸ್. ಕರ್ನಾಟಕದಲ್ಲಿ ಯಾರು ಒಂದು ಪ್ರಯತ್ನ ಇದೆಯಲ್ಲ, ಮೊದಲನೇ ಪ್ರಯತ್ನ ಇದೆಯಲ್ಲ, ಹೌದು, ಸ್ಮಾಲ್ ಇಂಟರ್ವ್ಯೂಸ್, ಪೊಲಿಟಿಕಲ್ ಇಂಟರ್ವ್ಯೂಸ್ ಮಾಡಿರ್ಬೋದು, ಜಸ್ಟ್ ಫಾರ್ ಎಲೆಕ್ಷನ್. ಆನ್ಗೋಯಿಂಗ್ ಪ್ರೋಸೆಸ್, ಗೆಟಿಂಗ್ ಪೀಪಲ್ ಹೂ ಆರ್ ಡನ್ ಸಮ್ ವರ್ಕ್, ಅಚೀವ್ಡ್ ಸಮಥಿಂಗ್, ಮೇಕಿಂಗ್ ದಮ್ ರೀಚ್ ಟು ಯೂಟ್ಯೂಬ್ ಕನ್ಸ್ಯೂಮರ್ ಇದೆಯಲ್ಲ, ವೆರಿ ನೈಸ್ ಇನಿಷಿಯೇಟಿವ್. ಥ್ಯಾಂಕ್ ಯು ಸೋ ಮಚ್ ಸರ್. ದಿಸ್ ಸಂಬರ್ಗಿ, ಇಸ್ ಇಟ್ ಲೈಕ್ ಅ ವಿಲೇಜ್ ನೇಮ್ ಸರ್? ಇದು ಸಂಬರ್ಗಿ ಒಂದು ಊರು, ಕುಗ್ರಾಮ. ಓಕೆ, ಎಲ್ಲ ಸರ್ ಅದು ಕರ್ನಾಟಕದ ಗಡಿ ಭಾಗ, ಬೆಳಗಾವಿನ ಕೊನೆಯ ಜಿಲ್ಲೆ. ಓಕೆ, ಲೈಕ್ ನಾರ್ತ್ ಕರ್ನಾಟಕ. ಓಕೆ. ಸೊ ಬೆಳಗಾಂ ಸಿಟಿ ಹತ್ರ, ಅಲ್ಲಿಂದ ಒಂದು ಬೆಳಗಾಂ ಡಿಸ್ಟ್ರಿಕ್ಟ್ ಎಂಡ್ ಆಗ್ತಾ ಇರ್ಬೇಕಾದ್ರೆ ಸಂಬರ್ಗಿ ಅಂತ ಒಂದು ಊರಿದೆ. ಓಕೆ. ಸೊ ಆ ಊರ್ನವರಾದ್ರಿಂದ ನಮಗೆ ಸಂಬರ್ಗಿ ಅಂತ ಸರ್ನೇಮ್ ಬಂದಿದೆ. ರೈಟ್. ಓಕೆ. ಬಟ್ ನೀವು ಹುಟ್ಟಿದ್ದೆಲ್ಲ ಇಲ್ಲ ಅಲ್ಲ ಸರ್? ಅಲ್ಲ, ನಾನು ಹುಟ್ಟಿದ್ದು ಬೆಳಗಾಮಲ್ಲಿ. ನಾನು ಹುಟ್ಟಿದ್ದು ಬೆಳಗಾಮಲ್ಲಿ. ಓಕೆ. 1ನೇ ಕ್ಲಾಸ್ವರೆಗೂ ಬೆಳಗಾಮು. ಆಮೇಲೆ ಬೆಂಗಳೂರು ನಮ್ಮ ಕರ್ಮಭೂಮಿ. My dad got transferred. He was a bank employee. Oh wow. So that's how it is. We came here. So I have lived majority of my life in Bangalore. Okay. But ರೈತಾಪಿ ವರ್ಗದಿಂದ ಇರೋದ್ರಿಂದ, ಸೊ ಅಲ್ಲಿ ಜಮೀನಿದೆ, ಗೊತ್ತಲ್ಲ ನಿಮ್ಗೆ, ತಾತಂದು ಇರುತ್ತೆ, ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು. ಅದು ತಲೆಮಾರಿನ ಬರ್ತಾ ಇರ್ತಕ್ಕಂಥ ಆಸ್ತಿ. ನಾನು ಹೋಗಿ ಏನ್ ಬೈ ಮಾಡಿಲ್ಲ ಅಲ್ಲಿ. ನಾನು ಏನಿದ್ರು ಇಲ್ಲೇ ಬೆಂಗಳೂರಲ್ಲೇ ಬೈ ಮಾಡಿರೋದು. ಅಲ್ಲಿ ನಮ್ಮ ಪಿತ್ರಾಜಿತ ಅಂತ ಏನ್ ಕರಿತೀವೋ, ದಟ್ ಕೈಂಡ್ ಆಫ್ ಅಸೆಟ್. ನಾವು ಕಬ್ಬು ಬೆಳಿತೀವಿ ನಮ್ಮೂರಲ್ಲಿ. ಮಾವಿನ ಹಣ್ಣು, ಮಾವಿನ ಗಿಡ ಇದೆ ಒಂದು 3 ಎಕರೆ. ಸೊ ಹೀಗೆ ರೈತರ ಫ್ಯಾಮಿಲಿಗೆ ತುಂಬಾ ಹತ್ತಿರವಾದವ್ನು ನಾನು. ಹೋಗ್ತಾ ಇರ್ತೀರಾ ಸರ್ ಅಲ್ಲಿ ನೀವು? ಹೌದು, ಬೆಳಗಾಂ ಹೋಗ್ತಾ ಇರ್ತೀನಿ. ಅಲ್ಲಿ ನಮ್ದೊಂದು ಸ್ಕೂಲ್ ಇದೆ, ಸಂಬರ್ಗಿ ಪ್ರೌಢಶಾಲೆ ಅಂತ. ಒಂದು 3,000 ಜನ ಮಕ್ಕಳಿದ್ದಾರೆ. ನಮ್ಮ ತಂದೆ ತಮ್ಮಂದ್ರು ಆ ಕಾಲೇಜಿನ ಟ್ರಸ್ಟಿ ಮತ್ತು ಚೇರ್ಮನ್ ಆಗಿರ್ತಾರೆ. ಸ್ಕೂಲು ನಮ್ಮ ಗ್ರಾಮದಲ್ಲೇ ಇದೆ. ಆ ಏರಿಯಾದಲ್ಲಿ ಇರ್ತಕ್ಕಂಥ ಅನೇಕ ಸ್ಕೂಲ್ಗಳಲ್ಲಿ ನಮ್ದು ಒಂದು ಸ್ಕೂಲು, ಬಟ್ ಹಳೆ ಸ್ಕೂಲು. ನಮ್ಮ ತಾತ ಜಮೀನ್ ಗಿಫ್ಟ್ ಮಾಡಿದ್ಕೆ ಅವ್ರ ಹೆಸರಲ್ಲೇ ಒಂದು ಸಂಬರ್ಗಿ ಪ್ರೌಢಶಾಲೆ ಅಂತ ಇಟ್ಟಿದ್ದಾರೆ, BV ಸಂಬರ್ಗಿ ಪ್ರೌಢಶಾಲೆ ಅಂತ. ಸೊ ಅಲ್ಲಿ ಆಮೇಲೆ ಜಮೀನಿದೆ, ಹಳೇ ಒಂದು ಆನ್ಸೆಸ್ಟ್ರಲ್ ಹೌಸ್, ಅಬೌಟ್ 300 years old ಹೌಸ್ ಇದೆ. ಸೊ
ಅದು ಇಸ್ ಒನ್ ಆಫ್ ಫೀಸ್ ಟು ವಾಚ್. ಅದಕ್ಕೆ ಹೋಗ್ತಾ ಇರ್ತೀನಿ. ಇಯರ್ಲಿ ಒನ್ಸು ನಮ್ಮ ತಂದೆ ತಮ್ಮಂದ್ರದ್ದು 5 ಜನ, ಆಮೇಲೆ ನಮ್ಮ ತಂದೆ ಅಕ್ಕಂಗಿಯರು ಎಲ್ಲರ ಕಸಿನ್ಸ್ ಅನ್ನ ನಾವು ಸೇರಿ ವರ್ಷಕ್ಕೊಂದ್ಸಲಿ ಕಾರ್ಯಕ್ರಮ ಮಾಡ್ತೀವಿ. ಸಂಬರ್ಗಿ ಮೇಲಾತರ. ಸೊ ಅವ್ರಿಗೆ ಎಷ್ಟೋ ಜನ ನನ್ನ ತಂಗಿ ಮಕ್ಕಳು ಕಸಿನ್ ಮಕ್ಕಳಿಗೆಲ್ಲ ತೋಟ ಅಂದ್ರೆ ಗೊತ್ತಿಲ್ಲ, ಚಕಡಿ ಗಾಡಿ ಅಂದ್ರೆ ಗೊತ್ತಿಲ್ಲ, ಆಮೇಲೆ ಕೆರೆ ಅಂದ್ರೆ ಗೊತ್ತಿಲ್ಲ, ಹಳ್ಳಿಯ ವಿಲೇಜ್ ಪ್ಯಾಟರ್ನ್ ಲೈಫೇ ಗೊತ್ತಿಲ್ಲ. ಸಿಂಪಲ್ ಆಗಿ ಕಾಲ್ ಮಡ್ಸ್ಕೊಂಡು ಕೂತ್ಕೊಳ್ಳೋದು ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ಮೈ ಸನ್. ಓಕೆ. ಸೊ ಅದನ್ನೆಲ್ಲ ಒಂದ್ಸಲಿ ಇಯರ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾವೊಂದು ಡಿಸೈಡ್ ಮಾಡಿ ಒಂದು 5 ವರ್ಷದಿಂದ ಪ್ರತಿ ವರ್ಷ ಅದು ಏನೇ ಕೆಲಸ ಇರಲಿ, ಯಾರು ಅಮೆರಿಕಾದಲ್ಲಿರಲಿ, ಯಾವ ಫಾರಿನ್ ಅಲ್ಲಿ ಇರಲಿ, ಎಲ್ಲವೂ ಕೆಲಸ ಬಿಟ್ಟು ಬರಬೇಕು. How many of you gather, sir? ಒಂದು 100-150 ಜನ ಆಗ್ತಾರೆ. 150 ಜನ. ವಾವ್, ಅಮೇಜಿಂಗ್. ಸೊ ಅಡಿಗೆ ಅವ್ರಿಗೆ ಹೇಳಿರ್ತೀವಿ, ಹಾಡ್ ಆಡೋರ್ ಕರ್ಸಿರ್ತೀವಿ, ಎಲ್ಲರಿಗೂ ಟಿ ಶರ್ಟ್ ಮಾಡಿರ್ತೀವಿ. ಹೌದು. ಸೊ ಆ ಟಿ ಶರ್ಟ್ ಮಾಡಿಸಿದ್ದೆ ಲಾಸ್ಟ್ ಟೈಮು. ಅದು ಟ್ರೀ ಮಾಡಿಸಿ ಬೇರ್ ಮಾಡಿಸಿ ಆ ಬೇರಲ್ಲಿ ಒಬ್ಬೊಬ್ಬರು ಹೆಸರು ಬರ್ದಿದ್ದೆ. ಸೊ ಆ ಥರದೊಂದು ಕಾನ್ಸೆಪ್ಟ್ ಮಾಡಿದ್ದೆ. ಲಾಸ್ಟ್ ಇಯರ್ ಮೇಲ್ ಮಾಡಿದ್ವಿ, ಈ ವರ್ಷ ಮತ್ತೆ ಮೇಲ್ ಬರುತ್ತೆ. ಅದು ಮೇ ಏನು ಅಂದ್ರೆ ಲೇಬರ್ಸ್ ಡೇ ಇದೆ, ರಜಾ ಇದೆ, ಕಂಟಿನ್ಯೂಸ್ ಹಾಲಿಡೇ ಇರುತ್ತೆ. ಎಕ್ಸ್ಟ್ರೀಮ್ಲಿ ಹಾಟ್ ನೋ ಸೊ ಓವರ್ ದೇರ್ ಐ ಫೀಲ್ ಮ್ಯಾನೇಜಬಲ್. ಗುಲ್ಬರ್ಗ, ಕೊಪ್ಪಳ, ರಾಯಚೂರ್ ತರದ್ದು ಹೀಟ್ ಇಲ್ಲ. ಓಕೆ. ಬೆಳಗಾಮು ಟೆಕ್ನಿಕಲಿ ಸಹ್ಯಾದ್ರಿಯ ಬೆಟ್ಟದ ತುದಿಯಲ್ಲಿ ಬರುತ್ತೆ. ಆಮೇಲೆ ಈ ನಾರ್ತ್ ಕರ್ನಾಟಕ, ನಾರ್ತ್ ಕ್ಯಾಂಡ್ರಾ ಕಲ್ಚರು ಅಥವಾ ಈ ವೆಸ್ಟರ್ನ್ ಘಾಟ್ಸ್ ಕಲ್ಚರ್ ಜಾಸ್ತಿ. ಮಳೆ ಜಾಸ್ತಿ ಬೆಳಗಾಂ ಟೌನ್ಗೆ. ಯು ಲುಕ್ ಲೈಕ್ ಯು ಆರ್ ಇನ್ ಹಿಲ್ ಸ್ಟೇಷನ್. ಬೆಳಗಾಂ ಇಸ್ ವೆರಿ ನೈಸ್, ತುಂಬಾ ಒಳ್ಳೆ ಟೌನ್. ಸೊ ನೀವಿದು ಮೂವಿ ಕನ್ನಡ ಇಂಡಸ್ಟ್ರಿಗೆ ಹೆಂಗೆ ಎಂಟ್ರಿ ಆಗಿದ್ದು ಸರ್? ವಾಟ್ ಮೇಡ್ ಯು ಗೆಟ್ ಇನ್ ಟು ಇಂಡಸ್ಟ್ರಿ? ಇಲ್ಲ, ನನಗೂ ಮೂವಿಗೂ ಸಂಬಂಧವೇ ಇರಲಿಲ್ಲ. ನಾನು ಮೂವಿ ಅಂದ್ರೇ ಗೊತ್ತಿಲ್ಲ, ಪಿಕ್ಚರೇ ಗೊತ್ತಿರಲಿಲ್ಲ. 10 ರೂಪಾಯಿ ಕೊಟ್ಟು ನಟರಾಜ್ ಥಿಯೇಟರ್ ಅಲ್ಲಿ ಪ್ರೇಮಲೋಕ ನೋಡಿರೋ ಹುಡುಗ ನಾನು. ನನಗೆ ಮೂವಿ ಅಂದ್ರೇ ಗೊತ್ತಿಲ್ಲ. ದಿಸ್ ಇಸ್ ಐ ಆಮ್ ಟಾಕಿಂಗ್ ಅಬೌಟ್ ಲಾಂಗ್ ಟೈಮ್. ಐ ನೆವರ್ ನ್ಯೂ. ಸೊ ವಾಟ್ ನನ್ನ ಕಾಲೇಜ್ ಸ್ಕೂಲ್ ಡೇಸ್ ಅಲ್ಲಿ ಓನ್ಲಿ ಥಿಂಗ್ 10 ರೂಪಾಯಿ ಕೊಟ್ಟರೆ ನಟರಾಜ್ ಥಿಯೇಟ್ರು, 15 ರೂಪಾಯಿ ಭಕ್ತ ಪ್ರಹ್ಲಾದ, ಬಾಲ್ಕನಿ. ಸೊ ಈ ತರದ್ದು ದಟ್ಸ್ ಮೈ ಲಿಮಿಟೇಷನ್ ವಾಸ್ ಓನ್ಲಿ ಫಾರ್ ಅ ಸ್ಪೆಕ್ಟೇಟರ್. ಅದು ಆಡಿಯನ್ಸ್ ತರ ಇದ್ದೆ ನಾನು. ಆದ್ರೆ ನಾನು ಒಂದು ಟೆಲಿಕಾಂ ಸಂಸ್ಥೆಗೆ ಸೇರ್ಕೊಂಡೆ, ರಿಲಯನ್ಸ್ ಅಂತ ಹೇಳಿ. ಆ ರಿಲಯನ್ಸು 2006 ಇಬ್ಬಾಗ ಆಗತ್ತೆ ಅಣ್ಣ ತಮ್ಮ ಅವ್ರಿಗೆ. ಸೊ ನನಗೆ ಆಗ ಹೊಸ ರೆಸ್ಪಾನ್ಸಿಬಿಲಿಟಿ ಬಂದಿದ್ದು ರೇಡಿಯೋ, ಅದಾದ ನಂತರ ಬಂದಿದ್ದು ಫಿಲ್ಮ್ಸು. ಸೊ ಆ ಕಂಪ್ನಿಯ ರೆಸ್ಪಾನ್ಸಿಬಿಲಿಟಿಯಿಂದ ಫಿಲ್ಮ್ ಇಂಡಸ್ಟ್ರಿ ಎಕ್ಸ್ಪೋಜರ್ ಆಯಿತು. ಆ ಫಿಲ್ಮ್ ಇಂಡಸ್ಟ್ರಿ ಎಕ್ಸ್ಪೋಜರ್ಗಿನ ಮುಂಚೆ 2002 ನನಗೆ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ವಿತ್ ಸುದೀಪ್ ಆಸ್ ಅ ಚೈಲ್ಡ್ಹುಡ್ ಫ್ರೆಂಡ್ ಗ್ರೋ ಆಯಿತು. ವಿ ಬಿಕೇಮ್ ವೆರಿ ಕ್ಲೋಸ್. ದಯಾನಂದ್ ಸಾಗರಲ್ಲಿ ಸುದೀಪ್ ಅವರಿದ್ರು. ನಮ್ಮ ಮನೆ ಬನಶಂಕರಿ 3rd ಸ್ಟೇಜಲ್ಲಿ ಇತ್ತು. ನಮ್ಮ ಮನೆ ಪಕ್ಕದಲ್ಲಿ ಮಧು, ರಾಮ್ ಅಂತ ಫ್ರೆಂಡ್ಸ್ ಇದ್ರು ನನಗೆ. ಅವ್ರನ್ನ ನೋಡಕ್ಕೆ ಸುದೀಪ್ ಬರ್ತಾ ಇದ್ರು, ಯಾಕಂದ್ರೆ ಅವರಿಬ್ರು ಫ್ರೆಂಡ್ಸು ಇನ್ ವಿಲ್ಸನ್ ಗಾರ್ಡನ್. ಸೊ ಹಾಗೆ ಫ್ರೆಂಡ್ಶಿಪ್ ಆಗಿ ಸುದೀಪ್ ಅವ್ರ ಪರಿಚಯ ಆಯ್ತು. ನಾನು ಟೆಲಿಕಾಂ ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಬೇಕಾಗಿತ್ತು. ಸುದೀಪ್ ಅವ್ರ ಪರಿಚಯ ಇದಾರಲ್ಲ, ಸುದೀಪ್ ಅವರನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ರಿಲಯನ್ಸ್ ಪ್ರೀಪೇಡ್ ಕಾರ್ಡ್ಗೆ ಸುದೀಪ್ ಅವ್ರ ಫೋಟೋನ ಎಲ್ಲ ಕಡೆ ಹಾಕಿ, ಸುದೀಪ್ ಅವ್ರ ಜೊತೆ ಒಂದು ಇವೆಂಟ್ ಮಾಡಿ. ನಾನು ಅವಾಗ ಟೆಲಿಕಾಂ ಕಂಪ್ನಿಲಿದ್ದೆ. ಆ ಪ್ರೋಗ್ರಾಮ್ ಇದೆಯಲ್ಲ, ಆ ಇವೆಂಟ್ ಇದೆಯಲ್ಲ, ಇಟ್ಸ್ ಒನ್ ಆಫ್ ಇಟ್ಸ್ ಕೈಂಡ್ ಇನ್ ದ ವರ್ಲ್ಡ್. ಈಗ ತುಂಬ ಹೆಮ್ಮೆ ಇದೆ ನಾನು ಮಾಡಿದೆ ಅಂತ. ಅದೇನು ಅಂದರೆ ಇಡೀ ಬೆಂಗಳೂರಿಗೆ ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಥರ ಮಾಡಿದ್ವಿ. ಏನು ಅಂದರೆ ಏನೋ ಬರ್ತಾ ಇದೆ ಮೇಲ್ಗಡೆಯಿಂದ ನೋಡಿ ಅಂತ. ಅವತ್ತು ಯಾವತ್ತು ನಾವು ಅನೌನ್ಸ್ ಮಾಡಿದ್ವೋ, ಹೌದು, ಸುದೀಪ್ ಅವ್ರಿಗೆ ಒಂದು ಪ್ಯಾರಾಚೂಟ್ ಹಾಕಿ 12,500 ಅಡಿಯಿಂದ ಸೆಸ್ನಾ ಫ್ಲೈಟಿಂದ ಜಂಪ್ ಮಾಡಿಸಿದ್ವಿ. ಸ್ಕೈ ಡೈವ್ ಯಾ. ಸೊ ಅವರು ಪ್ಯಾರಾಚೂಟ್ ಸುದೀಪ್ ಸರ್ ಮಾಡಿದ್ರು. ಸುದೀಪ್ ಅವರು ಲ್ಯಾಂಡ್ ಆದ್ರು ಅಟ್ ಪ್ಯಾಲೇಸ್ ಗ್ರೌಂಡ್ಸ್ ಜಕ್ಕೂರಿಂದ ಟೇಕ್ ಆಫ್ ಆಗಿ. ಅದ್ರ ಜೊತೆಗೇನೆ 1 ಲಕ್ಷ ಪ್ರೀಪೇಡ್ ಕಾರ್ಡ್ 100 ರೂಪೀಸ್ ವ್ಯಾಲ್ಯೂ ಇರೋದನ್ನ ಜನರಿಗೆ ಬೆಂಗಳೂರು ತುಂಬಾ ಹಾಕಿದ್ವಿ. ಸೊ ಅವ್ರಿಗೆ ಒಂದು ನಾವು ಪರಿಚಯ ಮಾಡಿದ್ವಿ, ಒಂದು ಪ್ರೀಪೇಡ್ ಕಾರ್ಡ್ ಬರ್ತಾ ಇದೆ ಅಂತ. ಇದು ನಾನು 2004-05 ಬಗ್ಗೆ ಮಾತಾಡ್ತೀನಿ, 20 ವರ್ಷದ ಹಿಂದೆ. ಇದು ಅನೇಕ ಮ್ಯಾನೇಜ್ಮೆಂಟ್ ಬುಕ್ಸು ಮತ್ತೆ ಮಾರ್ಕೆಟಿಂಗ್ ಬುಕ್ಸು, ಬ್ರ್ಯಾಂಡ್ ಬುಕ್ಸ್ ಎಲ್ಲ ಈ ಕಾನ್ಸೆಪ್ಟ್ ಅನ್ನ ಮಾಡಿದ್ರು.
ಹ್ಮ್. ಅದಕ್ಕೆ ಐಡಿಯಾ ನಮ್ದಿರ್ಬೋದು, ಆದ್ರೆ ಧೈರ್ಯ ಮಾಡಿ ಜಂಪ್ ಮಾಡಿದ್ರಲ್ಲ ಸುದೀಪ್, ಅದಕ್ಕೆ ಚಪ್ಪಾಳೆ ಜಾಸ್ತಿ ಕೊಡ್ಬೇಕು. ಅದು 20 years back. 20 years back. Amazing. ಅದು ತುಂಬಾ ಅಂದ್ರೆ ತುಂಬಾ ಕಷ್ಟ ಜಂಪ್ ಮಾಡೋದು. Yeah. ಮಾಡಿದ್ರು ಸುದೀಪ್ ಅವರು ಟ್ರೈನಿಂಗ್ ಎಲ್ಲ ಆಗಿ. ಹ್ಮ್. ಸುದೀಪ್ ಅವರ ತಾಯಿ ಇದಕ್ಕೆ ಹಿಂದೇಟ್ ಹಾಕ್ತಾ ಇದ್ರು. ಹ್ಮ್ ಹ್ಮ್. ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಕೈ ಕಾಲು ಮುರಿದ್ರೆ ಅಂತ. Risky thing. ಸೊ ನಾವು ಅದನ್ನ ಇದು ಮಾಡಿದ್ವಿ, ಏನಂತ ಇನ್ಶೂರೆನ್ಸ್ ಮಾಡಿದ್ವಿ. ಇನ್ಶೂರೆನ್ಸ್ ಮೆಜಾರಿಟಿ ಆಫ್ ದಿ ಇಂಡಿಯನ್ ಕಂಪ್ನೀಸ್ ಇನ್ಶೂರೆನ್ಸ್ ಮಾಡಕ್ ರೆಡಿ ಇಲ್ಲ. ಹ್ಮ್. ನಾವು ಜರ್ಮನಿಯ ಅಲಿಯಾನ್ಸ್ ಇನ್ಶೂರೆನ್ಸ್ ಅಂತ ಒಂದು ಬಂತು ಅಡ್ವೆಂಚರ್ ಸ್ಪೋರ್ಟ್ಸ್ಗೆ. ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ತುಂಬಾ ಇದು ಡಾಕ್ಯುಮೆಂಟ್ ಆಗಿದೆ, ತುಂಬಾ ಇದನ್ನ ಕೇಸ್ ಸ್ಟಡಿ ಆಗಿ ಮಾಡ್ತಾರೆ. ಸೊ ಅಲ್ಲಿಂದ ನನ್ನ ಫಿಲ್ಮ್ ನಂಟು ಶುರು ಆಯ್ತು ಹೊರತು. ಸೊ ಇಟ್ಸ್ ಆಲ್ ಅಬೌಟ್ ದಟ್ಸ್ ದಿ ಜರ್ನಿ. ದೆನ್ 2006 ಅಲ್ಲಿ ಒಂದು ಫಿಲ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದೆ, ಕೋ ಪ್ರೊಡ್ಯೂಸ್ ಮಾಡಿದ್ದೆ ಅದು. ಬಟ್ ಅದು ಐಶ್ವರ್ಯ ಅಂತ ಹೇಳಿ ದೀಪಿಕಾ ಪಡ್ಕೋನ್ ಜೊತೆಗೆ, ಇಂದ್ರಜಿತ್ ಲಂಕೇಶ್ ಅವರು. ಸೊ ದಟ್ಸ್ ಹೌ ಇಟ್ ಆಲ್ ಸ್ಟಾರ್ಟೆಡ್. ಫಿಲ್ಮ್ ಇಸ್ ನಾಟ್ ನನ್ನ ಬ್ರೆಡ್ ಅಂಡ್ ಬಟರ್ ಅಲ್ಲ ಈಗ. ಮೊದಲು ಅದು ಜಸ್ಟ್ ಫಾರ್ ಒಂದು ಖುಷಿಗೆ. ಅವಾಗ 3 ವ್ಯಾಪಾರ ಆಗ್ತಾ ಇದ್ದಿದ್ದು ಇಂಡಸ್ಟ್ರಿಯಲ್ಲಿ: ಅಸ್ಟ್ರಾಲಜಿ, ಬಾಲಿವುಡ್, ಕ್ರಿಕೆಟ್, ABC. ಸೊ ಯಾವ್ದು ಒಂದಿನ ಕ್ರಿಕೆಟ್ ಟ್ರೈ ಮಾಡಿದ್ವಿ ಲೈಫಲ್ಲಿ. ಏನೋ ನಾವು ಸಚಿನ್ ಅದು ಆಗ್ಲಿಲ್ಲ. ಐ ಯೂಸ್ ಟು ಪ್ಲೇ ಕ್ರಿಕೆಟ್. ಇವನ್ ಸುದೀಪ್ ಇಸ್ ಅ ವೆರಿ ಗುಡ್ ಕ್ರಿಕೆಟ್. ಸೊ ಯೂನಿವರ್ಸಿಟಿ ಲೆವೆಲ್ ವರೆಗೂ ಆಡಿದ್ವಿ. ಆಮೇಲೆ ಕಾರಣಾಂತರಗಳಿಂದ ಅದು ನಮ್ಮ ಕೈಯಲ್ಲಿ ಡಿಡೆಂಟ್. ಅದಕ್ಕೆಲ್ಲ ಯು ರಿಕ್ವೈರ್ ಫೇಟ್, ಯು ರಿಕ್ವೈರ್ ಗುಡ್ ಲಕ್, ಅಂಡ್ ಯು ರಿಕ್ವೈರ್ ಡೆಡಿಕೇಶನ್. ಸುಮ್ಮನೆ 2 ಅವರ್ ಪ್ರಾಕ್ಟೀಸ್ ಮಾಡಿ ಬಂದ್ಬಿಟ್ರೆ ಆಗಲ್ಲ. ವಿರಾಟ್ ಕೊಹ್ಲಿ ಎಲ್ಲ 8 ಅವರ್ 10 ಅವರ್ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ದಟ್ ಆಲ್ ಇಸ್ ಆಲ್ ಅಬೌಟ್ ಹೌ ಮಚ್ ಎಫರ್ಟ್ ಯು ಪುಟ್, ಎಷ್ಟು ಹಾರ್ಡ್ ವರ್ಕ್ ಆಗ್ತೀರ ಅದ್ರ ಮೇಲೆ. ಜಸ್ಟ್ ನಾನು ಕ್ರಿಕೆಟರ್ ಆಗ್ಬೇಕು ಅಂತ ಹೇಳಿ ಆದ್ರೆ ಆಗಲ್ಲ. ಏನಿದೆ ಶ್ರದ್ಧೆಯನ್ನು ಮಾಡ್ಬೇಕಷ್ಟೇ. ವಿರಾಟ್ ಕೊಹ್ಲಿ, ಆರ್ ಯು RCB ಫ್ಯಾನ್? ಓ, ಬಿಗ್ ಟೈಮ್ RCB ಫ್ಯಾನ್, 100%. ನಾಳೆ 5ನೇ ತಾರೀಕು ಮ್ಯಾಚ್ ಇದೆಯಲ್ರಿ, ಏಪ್ರಿಲ್ 5ಕ್ಕೆ. ಅದು ಯಾರು ಎನ್ನಡ ಪೊನ್ನಡ ಕನ್ನಡದ ಬಗ್ಗೆ ಮಾತಾಡೋರ ಬಗ್ಗೆ ಇರೋದು ಮ್ಯಾಚ್. ಅಲ್ಲಿ ಧೋನಿ ಬೇರೆ ಇಲ್ಲ ಈಗ. They had a very horrible opener. Very bad. So ನನಗೆ I think it will be a cakewalk ಅನಿಸ್ತದೆ ನನಗೆ. The way we are in form right now. David Padikkal, captain Rajat Patidar. Super. Even the way Virat is in form. I'm a huge fan, sir. Kohli fan. He is the king, Phenomena. Man. Phenomena is the way he maintains his body is a temple. The way he eats, the way he functions, the way he is dedicated. Super guy, man. If there is any, ಯಾರಿಗಾರು ಒಂದು ಎಕ್ಸಾಂಪಲ್ ಕೊಟ್ಟು ನೀನು ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ಮಾದರಿ ಇಟ್ಕೋಬೇಕು ಅಂದ್ರೆ ವಿರಾಟ್ ಕೊಹ್ಲಿ ಇಟ್ಕೋಬಹುದು. ವೆರಿ ಟ್ರೂ. ಒಂದೇ ಒಂದ್ಸಲ ಲೈಫಲ್ಲಿ ಮಾಡಿ ಮೀಟ್ ಮಾಡಿದೆ. ತಾಜ್ ಗಾರ್ಡಿಯನ್ ಇದ್ದೆ. I had gone for a dinner and they were also in the same hotel. ಏನೋ ಕಷ್ಟಪಟ್ಟು ಮುಂದೆ ಹೋಗಿ ನಿಂತ್ಕೊಂಡು ಪಕ್ಕದಲ್ಲಿ ಒಂದು ಫೋಟೋ ತೆಗೆಸ್ಕೊಂಡೆ. ವೈಬೇ ಬೇರೆ ಇದೆ ಬಾಸ್. ಈಸ್ ಅ ಡಿಫರೆಂಟ್ ಲೀಗ್. Amazing. Is a different league and it's too good. It's too good. Virat, the dedication he has got, he should have not retired from one Test day. cricket and true. We miss him. We miss him. Definitely. Especially in the World Cup last year. So what is your weekend? What you do, sir? ನೀವು ಪಾರ್ಟಿಗೆ ಹೋಗ್ತೀರಾ ಅಥವಾ ಮನೆಯಲ್ಲೇ ಚಿಲ್ ಮಾಡ್ತೀರಾ? ಇಲ್ಲ, ಲಾಸ್ಟ್ ವೀಕೆಂಡ್ ಐ ಸಾ ಯು ಇನ್ ಅವಾರ್ಡ್ ಶೋ. ಯು ಆರ್ ಚಾಟಿಂಗ್ ವಿತ್ ರಿಷಬ್ ಶೆಟ್ಟಿ ಸರ್. ಏನ್ ಹೇಳಿದ್ರು ಸರ್? ವೆನ್ ಇಸ್ ನೆಕ್ಸ್ಟ್ ಮೂವಿ ಇಸ್ ಕಮಿಂಗ್ ಅಪ್? ಇಲ್ಲ, ರಿಷಬ್ ಶೆಟ್ಟಿ ಅವರು ನಾವು ತುಂಬಾ ಹಳೆಯ ಪರಿಚಯ. ರಿಷಬ್ ಅವರು ಈಗ ಆಲ್ ಇಂಡಿಯಾ ಸ್ಟಾರ್. ಈಸ್ ಅ ಸೂಪರ್ ಡೂಪರ್ ಬಿಗ್ ಗಾಯ್. ಕಾಂತಾರ, ಕಿರಿಕ್ ಪಾರ್ಟಿ, ಜೈ ಹನುಮಾನ್, ಶಿವಾಜಿ, ಇಟ್ಸ್ ಆಲ್ ಬಿಗ್. ಬಟ್ ಎಕ್ಸಾಕ್ಟ್ಲಿ 10 years ಬ್ಯಾಕ್ ಕಿರಿಕ್ ಪಾರ್ಟಿ ಆದಾಗ ಒಂದು ಕಾಂಟ್ರವರ್ಸಿ ಆಗಿತ್ತು. ಇವತ್ತು ಜಜ್ಮೆಂಟ್ ಬಂದಿದೆ. ಕಿರಿಕ್ ಪಾರ್ಟಿಯಲ್ಲಿ ಒಂದು ಬ್ಯಾಚುಲರ್ ಸಾಂಗ್ ಇದೆ. ಅಲ್ಲಿ ರವಿಚಂದ್ರನ್ ಒಂದು ಸಾಂಗ್ ಹಾಕೊಂತಾರೆ. ಆ ಸಾಂಗು ಬಂದ್ಬಿಟ್ಟು ಲಹರಿ ಅವ್ರದ್ದು. ಅದು ಹಾಕಿದಾಗ ಲಹರಿ ಅವರು ಸ್ಟೇ ಆರ್ಡರ್ ತಗೊಂಡ್ಬರ್ತಾರೆ. ನನಗೂ ಮತ್ತು ಆಡಿಯೋ ಕಂಪ್ನಿಗೂ ತುಂಬಾ ನಂಟು ಜಾಸ್ತಿ. ಯಾಕೆಂದ್ರೆ ನಾನು ಇದ್ದ ಆಡಿಯೋ ಕಂಪ್ನಿ ರಿಲಯನ್ಸ್ ಅಲ್ಲಿ ಬಿಗ್ FM ಆಲ್ಸೋ ವಾಸ್ ಪಾರ್ಟ್ ಆಫ್ ಮೈ ಪೋರ್ಟ್ಫೋಲಿಯೋ ಅವಾಗ. ಸೊ ನಾನು ಅವಾಗ ಲಹರಿ ಅವರು ಮತ್ತೆ ರಿಷಬ್ ಶೆಟ್ಟಿ ಮತ್ತೆ
ರಕ್ಷಿತ್ ಶೆಟ್ಟಿಗೆ ಮೀಡಿಯೇಟ್ ಮಾಡಿದ್ದೆ. ನನ್ನ ಟೂ ವೀಲರಲ್ಲೇ ಕೂತ್ಕೊಂಡು ರಿಷಬ್ ಶೆಟ್ಟಿ ನಾವು ಆಫೀಸ್ಗೆ ಹೋಗಿದ್ವಿ. ಸೊ ದಟ್ಸ್ ದ ಕೈಂಡ್ ಆಫ್ ಬಾಂಡಿಂಗ್. ನಾವು ರಿಷಬ್ ಸರ್ ಎಲ್ಲ ಈಗ ರಿಷಬ್ ಇಸ್ ನಾಟ್ ನ್ಯೂ ಟು ಮೀ. 2008 ತುಗ್ಲಕ್ ಪಿಕ್ಚರ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಹೆಲ್ಪ್ ಮಾಡಿದ್ದೆ ನಾನು. ಎನ್ ಕುಮಾರ್ ಅಂತ ನಮ್ಮ ಫ್ರೆಂಡ್ ಇದ್ರು, ರಕ್ಷಿತ್ ಶೆಟ್ಟಿ ಅದರಲ್ಲಿದ್ರು. ಅದಕ್ಕಿಂತ ಮುಂಚೆ ನಮ್ಮ ಏರಿಯಲ್ಲಿ ಒಂದು ದಿನ ಅಂತ ಒಂದು ಫಿಲ್ಮ್, ರಕ್ಷಿತ್ ಜಸ್ಟ್ ಗೆಸ್ಟ್ ಅಪಿಯರೆನ್ಸ್. ಅವಾಗ ಆ ಪಿಕ್ಚರ್ ಅನ್ನ ನಮ್ಗೆ ತೋರಿಸಿ ಮಾಡಿದಾಗ ಐ ಹ್ಯಾಡ್ ಹೆಲ್ಪ್ ದೇಮ್ ಟು ರಿಲೀಸ್ ದ ಮೂವಿ. ಬರೀ 18 ಲಕ್ಷ ಪಿಕ್ಚರ್ ರಿಲೀಸ್ ಮಾಡಿದ್ದು. ಸೊ ದಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅವಾಗ ತಾನೇ ಗೊತ್ತಾಗಿದ್ದು ಒಬ್ಬ ಪ್ರತಿಭೆ ಇದೆ. ಒಂದು ಸೂಪರ್ ಡಿಕ್ಟೇಷನ್ ಇಲ್ಲ, ಒಂದು ಸೀನ್ ಬರುತ್ತೆ ಅಲ್ಲಿ ರಕ್ಷಿತ್ ಶೆಟ್ಟಿದು. ಕ್ಲಾಸ್ ರೂಮ್ ಅಲ್ಲಿ ಎದ್ದು ನಿಂತ್ಕೊಂಡು ಒಂದು ಕವನ ಹೇಳೋದು. ಮೇಘ್ನಾ ಗಾಂವ್ಕರ್ ಇಸ್ ದ ಹೀರೋಯಿನ್. ಆ ಸೀನ್ ನೋಡ್ಬಿಟ್ಟು ನಾನು ಹೇಳಿದ್ದೆ, ದಿಸ್ ಗಾಯ್ ಇಸ್ ಗೋಯಿಂಗ್ ಟು ಸ್ಟ್ಯಾಂಡ್ ಔಟ್ ಇನ್ ಸ್ಯಾಂಡ್ವುಡ್ ಅಂತ. ಅವ್ರು ಬಂದಿದ್ದು ವೆರಿ ಬ್ರೀಫ್ ಪೀರಿಯಡ್, 5 ಮಿನಿಟ್ಸ್ ಬರ್ತಾರೆ ಗೆಸ್ಟ್ ಅಪಿಯರೆನ್ಸ್. ಅದಾದಂತ ರಕ್ಷಿತ್ ಶೆಟ್ಟಿ ಬಂದು ಒಂದು ಪಿಕ್ಚರ್ ರಿಲೀಸ್ ಆಗಬೇಕು, ಹೆಲ್ಪ್ ಬೇಕು ಅಂತ ಕೇಳಿದ್ರು. ವೆರಿ ಸ್ಮಾಲ್ ಮೂವಿ ಇತ್ತು ಅದು, ನೋಬಡಿ ಲೆಟ್ಸ್ ಕಿಲ್ ಗಾಂಧಿ ಅಂತ, ಕನ್ನಡ ಮೂವಿ, ಸ್ಮಾಲ್ ಡಾಕ್ಯುಮೆಂಟ್ರಿ. ಗಾಂಧಿ ತತ್ವಗಳನ್ನ ಇಟ್ಕೊಂಡು ಏನೋ ಒಂದು ಪಿಕ್ಚರ್ ಮಾಡಿದ್ರು ಅವರು. ಸೊ ಅದಕ್ಕೆ ಅವ್ರಿಗೆ ಕ್ಯಾಮ್ರಾ ಬೇಕಾಗಿತ್ತು. ನಾವು ರಿಮೆಂಬರ್ ಅವಾಗ ನನ್ನ ಹತ್ರ ಒಂದು ರೆಡ್ ಡಿಜಿಟಲ್ ಕ್ಯಾಮ್ರಾ ಇತ್ತು, ಅದನ್ನ ದೇ ಹ್ಯಾಡ್ ಯೂಸ್ಡ್ ಇಟ್. ಸೊ 2016 ಡಿಸೆಂಬರ್ 31st ಇನ್ನೇ ಜ್ಞಾಪಕ ಇದೆ. ಕಿರಿಕ್ ಪಾರ್ಟಿ ಲಾಂಚ್ ಆದಾಗ ರಿಷಬ್ ಫೋನ್ ಮಾಡಿ ಏನೋ ಸ್ಟೇ ತಂದ್ಬಿಟ್ಟಿದ್ದಾರೆ ಕಣೋ, ಯು ಹ್ಯಾವ್ ಟು, ವೆರಿ ಇಂಪಾರ್ಟೆಂಟ್ ಪಿಕ್ಚರ್ ಇದು ಏನು ತೊಂದರೆ ಆಗಬಾರ್ದು ನೋಡ್ಕೊ ಅಂತ. ಸೊ ಐ ಹ್ಯಾಡ್ ಗಾನ್, ಮೆಟ್ ಲಹರಿ ವೇಲು, ಆಮೇಲೆ ಚೇರ್ಮನ್ ಶ್ರೀ ಮನೋಹರ್ ಎಲ್ಲ ಮೀಟ್ ಮಾಡಿ ಇದೇನೋ ಅಟ್ಲೀಸ್ಟ್ ಇಬ್ರು ಗೊತ್ತಿದ್ದಾರೆ ನನಗೆ, ಇಬ್ರು ಕಿತ್ತಾಡೋದು ಬೇಡ ಅಂತ ಹೇಳಿ ಒಂದೇನೋ ಒಂದು ಪ್ರಯತ್ನ ಮಾಡಿದ್ದೆ ನಾನು. ಅದು 3 days ಪ್ರಯತ್ನ ಮಾಡಿ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. ಬಟ್ ಟುಡೇ ಜಜ್ಮೆಂಟ್ ಬಂದಿದೆ. ಇವತ್ತು 2026 ಏಪ್ರಿಲ್ 1ನೇ ತಾರೀಕು ಜಜ್ಮೆಂಟ್ ಬಂದಿದೆ. ಯಾರ ಫೇವರ್ ಅಲ್ಲಿ ಬಂತು ಸರ್? ಇಟ್ ಹಸ್ ಗಾನ್ ಇನ್ ಫೇವರ್ ಆಫ್ ಲಹರಿ. ಐ ಥಿಂಕ್ Rakshit has to pay some 25 lakh rupees as a penalty for using the song. That's not a good issue. It is copyright issue. ಅದು ಆಗಬಾರ್ದಾಗಿತ್ತು. ಹೇಗಾರು ಮಾಡಿ we should have compromised that time. 10 ವರ್ಷದಿಂದ ಅವ್ರು ಕೇಳಿದೆಷ್ಟೋ ಅವತ್ತು ಕಾಂಪ್ರಮೈಸ್ಗೆ 11 ಲಕ್ಷ ಕೇಳಿದ್ರು. 14 lakhs extra. ಈಗ 25 ಲಕ್ಷ. ಬಟ್ 25 ಲಕ್ಷದಲ್ಲ, ದುಡ್ಡಿನ ವಿಷಯ ಅಲ್ಲ. ಸಂಬಂಧ ಹಳ್ಸೋಯ್ತು, ಈಕ್ವೇಷನ್ಸ್ ಹಾಳಾಯ್ತು, ರಿಲೇಶನ್ಶಿಪ್ ಹಾಳಾಯ್ತು. ಜಸ್ಟ್ ಚಾಲೆಂಜ್ ಆಗಿ ತಗೊಂಡು ಅದೇ ಒಂದು ಗಾದೆ ಇದೆಯಲ್ರಿ, ಕೋರ್ಟಲ್ಲಿ ಗೆದ್ದವನು ಸೋತ, ಕೋರ್ಟಲ್ಲಿ ಸೋತವನು ಸತ್ತ. ಗಾದೆ ಇದೆಯಲ್ಲ. ಸೊ ಕೋರ್ಟಲ್ಲಿ ಗೆದ್ದವನು ಸೋತವನು, ಯಾಕಂದ್ರೆ ಅಷ್ಟು ವರ್ಷ ವೆಯ್ಟ್ ಮಾಡಿದ್ದಾರೆ. ಆಮೇಲೆ ಸೋತವನು ಸತ್ತ ಅಂತ. ಸೊ ಈ ಕೋರ್ಟ್ಗೆಲ್ಲ ಹೋಗೋದು ಎಲ್ಲ ಇವತ್ತು ಬಿಕಾಸ್ ಐ ಸಾ ದಿ ಹೆಡ್ಲೈನ್ಸ್, ಈ ಸಬ್ಜೆಕ್ಟ್ ಬಂತು. ನೀವು ಫಿಲ್ಮ್ ಇಂಡಸ್ಟ್ರಿ ಎಲ್ಲ ಹೇಳಿದ್ರಿ, ರಿಷಬ್ ಸರ್ ಅವ್ರ ಬಗ್ಗೆ ಮಾತಾಡಿದ್ರಿ. ರಿಷಬ್ ಸರ್ ನೀವೇನಾದ್ರೂ ಸ್ಟ್ರಗಲ್ ಕೇಳ್ಬಿಟ್ರೆ ಯು ವಿಲ್ ಹ್ಯಾವ್ ಟಿಯರ್ಸ್. ದಟ್ಸ್ ದ ಕೈಂಡ್ ಆಫ್ ಸ್ಟ್ರಗಲ್ ಫ್ರಮ್ ಅ ಕೈನೆಟಿಕ್ ಹೋಂಡಾ ಬೈಕ್ ಡೇಸ್ ಟು, ಎಲ್ಲ ದಿನಗಳನ್ನ ನಾನು ನೋಡಿದ್ದೇನೆ, ಇನ್ಕ್ಲೂಡಿಂಗ್ ಕಾಂತಾರ ಶೂಟಿಂಗ್ ಅಲ್ಲಿ. ಹಿ ವಾಸ್ ವೆರಿ ನಾರ್ಮಲ್ ಟು ಮೀ. I used to call him. Okay. ಕಾಂತಾರ ಸಕ್ಸಸ್ ಅಲ್ಲಿ ಫೋನ್ ನಂಬರ್ ಚೇಂಜ್ ಆಗೋಯ್ತು. That's the whole thing. So right. He is a great star for India. From both from a ಕತೆ ಹೇಳೋದ್ರಲ್ಲಿ, ಆಕ್ಟಿಂಗ್ ಮಾಡೋದ್ರಲ್ಲಿ, ಬರವಣಿಗೆಯಲ್ಲಿ, ಲಿರಿಕ್ಸ್ ಅಲ್ಲಿ ಎಲ್ಲವೂ ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಡೈನಮೈಟ್ ಪರ್ಸನ್. ವೆರಿ ಟ್ರೂ. ಸೊ ಜನರಲಿ ಮಾತಾಡ್ತಾ ಇದ್ವಿ ಹಾಗೆ. Okay. ಬೇಸಿಕ್ಲಿ ಫ್ಯೂಚರ್ ಪ್ರಾಜೆಕ್ಟ್ಸ್ ಅದು ಇದು, ನನ್ನ ಎಕ್ಸ್ಪೋಜರ್ ಟು ಬಾಲಿವುಡ್, ನನ್ನ ರಿಲಯನ್ಸ್ ಎಕ್ಸ್ಪೋಜರ್ ಬಗ್ಗೆ ಮಾತಾಡ್ತಾ ಇದ್ದೆ. ವಿ ಸ್ಪೆಂಟ್ ಅಬೌಟ್ 1.5 hours ಅವಾರ್ಡ್ ಫಂಕ್ಷನ್ ಪಕ್ಕದಲ್ಲೇ ಕೂತ್ಕೊಂಡು. ದಟ್ಸ್ ಆಲ್ ಥಿಂಗ್. ಸರ್, ಇವಾಗ ತುಂಬಾ ಜನ ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾ ಇದ್ದಾರೆ. ಯಶ್ ಸರ್ ಆಗಿರ್ಬೋದು, ಅಗೇನ್ ರಿಷಬ್ ಸರ್ ಅಂಡ್ ಆಲ್. ದೇರ್ ಆರ್ ಸೆಕ್ಷನ್ ಆಫ್ ಪೀಪಲ್ ಹೂ ಸೇಯಿಂಗ್ ಲೈಕ್
ಕನ್ನಡ ಫಿಲ್ಮ್ಸ್ ತುಂಬ ಬರ್ತಾ ಇಲ್ಲ. ಮೊದಲು ಸೂಪರ್ ಸ್ಟಾರ್ ಇದ್ರು, ಅಫ್ಕೋರ್ಸ್ ವಿ ಲಾಸ್ ಪುನೀತ್ ಸರ್, ಅದೊಂದು ದೊಡ್ಡ ಲಾಸ್. ದೆನ್ ಅಗೈನ್ ಆಲ್ ದೀಸ್ ಪೀಪಲ್ ಬಿಗ್ ಸ್ಟಾರ್ಸ್ ಆರ್ ಗೋಯಿಂಗ್ ಟು ಪ್ಯಾನ್ ಇಂಡಿಯಾ. ಒಂದು ಎಸ್, ಪ್ಯಾನ್ ಇಂಡಿಯಾ ಮಾಡೋದ್ರಿಂದ ನಮ್ಮ ಕನ್ನಡ ಸ್ಕೇಲ್ ದೊಡ್ಡದಾಗಿದೆ, ಬಜೆಟ್ ದೊಡ್ಡದಾಗಿದೆ, ವಿ ರೀಚ್ ಸೋ ಮಚ್ huge audience now, we have huge audience now. But again movies ಕಡಿಮೆ ಆಗ್ತಾ ಇದೆ ಕನ್ನಡ ಇಂಡಸ್ಟ್ರಿಗೆ ಅಂತ. What do you have to say about this? ನಾನು ಅದಕ್ಕೆ ಬ್ಲೇಮ್ ಮಾಡಬೇಕಾಗಿದ್ದೆ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ನ. 2026ರಲ್ಲಿ ಹೆಚ್ಚಾಗಿ ಕನ್ನಡ ಆಡಿಯನ್ಸ್ ಬರ್ತಾ ಇಲ್ಲ, ಓನ್ಲಿ ಸೆಲೆಕ್ಟ್ 5 or ಸೆಲೆಕ್ಟ್ 10 ಪಿಕ್ಚರ್ಸ್ ಮಾತ್ರ ಬರ್ತಾರೆ ಅಂದ್ರೆ ನಾವು ಬಿತ್ತಿದ ಬೀಜ ಇದೆಯಲ್ಲ 20 ವರ್ಷದ ಅಥವಾ 25 ವರ್ಷದ ಹಿಂದೆ, ಅದು ಹೂವಾಗಿ ಅಥವಾ ಗಿಡವಾಗಿ ಅಥವಾ ಹಣ್ಣು ಕೊಡ್ಲಿಲ್ಲ. ಏನ್ ಕಾರಣ ಅಂದ್ರೆ ಡಬ್ಬಿಂಗ್ ಅಂತ ಕರೆದಿದ್ದು. ನೀವು ಅವಾಗ್ಲೇನೆ 90ರ ದಶಕ 1990s and 2000 ಅಲ್ಲೇ ತೆಲುಗು ಪಿಕ್ಚರ್, ತಮಿಳ್ ಪಿಕ್ಚರ್ ಅನ್ನ ಎಲ್ಲವೂ ಕನ್ನಡದಲ್ಲೇ ಬಿಟ್ಬಿಟ್ಟಿದ್ರೆ ನಮ್ ಕನ್ನಡ ಆಡಿಯನ್ಸ್ ಬರೀ ಕನ್ನಡ ನೋಡಿ ಕನ್ನಡಕ್ಕೆ ರೂಢಿ ಆಗ್ಬಿಡ್ತಾ ಇತ್ತು. ನೀವು ಅದನ್ನ ಸ್ಟಾಪ್ ಮಾಡಿ ಇವು ನಮ್ಮನ್ನ ಕನ್ನಡ ಆಡಿಯನ್ಸ್ಗೆ ತೆಲುಗು ಫ್ಲೇವರ್ ಇಂಟ್ರೊಡ್ಯೂಸ್ ಮಾಡಿದ್ರಿ, ನಾರ್ತ್ ಇಂಡಿಯನ್ ಫ್ಲೇವರ್ ಇಂಟ್ರೊಡ್ಯೂಸ್ ಮಾಡಿದ್ರಿ, ಹಿಂದಿ ಕಲ್ತ್ರು, ತೆಲುಗು ಕಲ್ತ್ರು, ತಮಿಳ್ ವಿಜಯ್ದು, ರಜನಿಕಾಂತ್, ಸೂರ್ಯದು, ಅಜಿತ್ ಪಿಕ್ಚರ್ ಎಲ್ಲ ನೋಡಕ್ ಶುರು ಮಾಡಿದ್ರು. ಆಮೇಲೆ ಕಂಪೇರ್ ಮಾಡಕ್ ಶುರು ಮಾಡಿದ್ರು. ತಮಿಳು ತೆಲುಗು ಇಷ್ಟು ಚೆನ್ನಾಗಿ ಬರುತ್ತೆ, ಕನ್ನಡ ಯಾಕೆ ಬರಲ್ಲ ಅಂತ. ಅಲ್ಲಿ ಸ್ಕೇಲ್ ದೊಡ್ಡದಿದೆ ಅಲ್ಲಿ. ಸೊ ಅಲ್ಲಿ ಮಿನಿಮಮ್ 50 ಕೋಟಿ ಪಿಕ್ಚರು, ಇಲ್ಲ 5 ಕೋಟಿ ಪಿಕ್ಚರು. ಸೊ ಅಲ್ಲಿ ಸ್ಕೇಲ್ ದೊಡ್ಡದಿದ್ದಾಗ ದಿ ಎಲಿವೇಶನ್ ಆಫ್ ದ ಮೂವಿ ಇಸ್ ಪ್ರಿಟಿ ಹೈ. ಸೊ ನಾನು ಏನಾದ್ರೂ ಬ್ಲೇಮ್ ಮಾಡಬೇಕು ಕನ್ನಡ ಇಂಡಸ್ಟ್ರಿ ಇವತ್ತಿನ ಪರಿಸ್ಥಿತಿಗೆ ಅಂದ್ರೆ ವಿತೌಟ್ ಹೆಸಿಟೇಷನ್, ಯಾರು ಏನ್ ಬೇಕಾದ್ರೂ ಅನ್ಬೋದು, ಯಾರು ಏನ್ ಬೇಕಾದ್ರೂ ಕೇಸ್ ಹಾಕ್ಬೋದು. ಮೂಲ ಕಾರಣ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವರ ಎಡವಟ್ಟು ಮತ್ತು ಡಬ್ಬಿಂಗ್ ಅನ್ನ ವಿರೋಧ ಮಾಡಿದ ವ್ಯಕ್ತಿಗಳೇ ಇವತ್ತು ನಾವು ಕರ್ನಾಟಕದಲ್ಲಿ ಈಗಿನ ಪರಿಸ್ಥಿತಿಗೆ ಕಾರಣರಾಗ್ತಾರೆ. ನಮ್ಮ ಆಡಿಯನ್ಸ್ ಅನ್ನು ಹಿಡಿದಿಟ್ಕೊಳ್ಳಲಿಲ್ಲ, ನಮ್ಮ ಆಡಿಯನ್ಸ್ ಅನ್ನ ಕನ್ನಡೀಕರಣ ಮಾಡಲಿಲ್ಲ, ಎಲ್ಲವನ್ನೂ ಎಕ್ಸ್ಪೋಸ್ ಮಾಡ್ಬಿಟ್ರು ನಮಗೆ. ಬೆಂಗಳೂರು ರೋಡ್ ರೇಜ್ ಅಂದ್ರೆ ಇದೆ. I'm so sorry sir. ಡ್ರೈವರ್, ಬ್ಯಾಂಗ್ಳೂರ್ ಡ್ರೈವರ್, ಸ್ಟ್ರೆಸ್ಡ್ ಡ್ರೈವರ್ ಲಿಖಿತ್. ಫಿಶ್ ಅಂದ್ರು, ಬೇರೆ ಏನಿಲ್ಲ. ಫಿಶ್ ಅಂದ್ರು, ಫಿಶ್ ಅಂದ್ರು. ನಿಮ್ಗೇನೋ ಬೇರೆ ಕೆಲಸ ಇದೆ, ಅದು ಫಿಶ್ ಅಂದ್ರು ಅವರು. So serious subject. So it is, if someone has destroyed Kannada audience, is the Karnataka Film Chamber of Commerce. Okay. I've been very vocal about it. I have fought against them and their policies ಮತ್ತು ಅವರ ನಡವಳಿಕೆ ಮತ್ತು ಅವರ ಒಂದು ದಬ್ಬಾಳಿಕೆ ಮತ್ತು ಒಂದು ಕಂಟ್ರೋಲ್ ಇಟ್ಕೋಬೇಕು ಅಂತ ಓಡಾಡಿದ್ರಲ್ಲ, that has hurt Kannada industry. Okay. So when this Yash sir the teaser ಬಂದಿತ್ತು Jan on his birthday, wow, super ಆಗಿತ್ತು. I really liked it. I liked it. ಆ ಶೂಟಿಂಗ್ ನೋಡಿದ್ದೀನಿ ನಾನು. Oh, is it? Yeah. Okay. And I feel like, you know, movies now entertainment ತರ ತಗೊಂಬೇಕು, ಅಲ್ಲೇ ಬಿಟ್ಬಿಡ್ಬೇಕು. But there was section of audience ಕೇಸ್ ಮಾಡಿದ್ರು, they didn't like it. ನೀವೇನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಇನ್ನೂ ಜಾಸ್ತಿ ಕೇಸ್ ಮಾಡುವಾಗ ಇನ್ನೂ ಪಬ್ಲಿಸಿಟಿ ಬರ್ತಾ ಇತ್ತು. ಅದು ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಆಲ್ ದಿಸ್ ಸೋ ಕಾಲ್ಡ್ ಫೆಮಿನಿಸ್ಟ್ ಇದಾರಲ್ಲ, 1000 ಲೈವ್ ಎಕ್ಸಾಂಪಲ್ಗಳಿದೆ ಹೆಣ್ಮಕ್ಕಳ ಶೋಷಣೆ ಮಾಡೋದು. ಪಿಕ್ಚರ್ ಬಿಟ್ಟು ಲವ್ ಜಿಯಾದ್ ಆಗ್ತಾ ಇದೆ. ದೇರ್ ಆರ್ ಸೋ ಮಚ್ ಆಫ್ OTT ಕಂಟೆಂಟ್, ಇನ್ಸ್ಟಾಗ್ರಾಮ್ ಕಂಟೆಂಟ್ ವೇರ್ ದೇರ್ ವುಮೆನ್ ಇಸ್ ಬೀನ್ ಎಕ್ಸ್ಪ್ಲಾಯ್ಟೆಡ್. ಅದ್ರ ಬಗ್ಗೆ ಫೈಟ್ ಮಾಡಲ್ಲ. ಓನ್ಲಿ ಬಿಕಾಸ್ ಇಟ್ಸ್ a 1000 crore ಮೂವಿ, ಇದು ಒಂದು ನನಗೆ ಒಂದು ಸ್ಪೇಸ್ ಸಿಗುತ್ತೆ ಅಂತ ಹೇಳಿ ಕೇಸ್ ಹಾಕೋದು, ವುಮೆನ್ ಕಮಿಷನ್ ಮಾತಾಡೋದು. ಪಿಕ್ಚರ್ ಆಗಿ ಮಾಡ್ಬೇಕ್ರಿ. ಅದಕ್ಕೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಬರುತ್ತೆ, ಅದಕ್ಕೆ ಸೆನ್ಸಾರ್ ಬೋರ್ಡ್ ಇದೆ. ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ GST ಕಟ್ತೀವಿ, ಸೆನ್ಸಾರ್ ಬೋರ್ಡ್ ಮಾಡಕ್ಕೆ ಸೆನ್ಸಾರ್ ಸರ್ಟಿಫಿಕೇಟ್ ತಗೊಂತೀವಿ. Everything is fair in entertainment, you know. You don't like it, don't watch it, move on to a next channel. No, but what they were saying is like YouTube ಅಲ್ಲಿ ಸೆನ್ಸಾರ್ಶಿಪ್ ಬರಬೇಕು, ಇವನ್ ಕಿಡ್ಸ್ ಡು ವಾಚ್ ಯೂಟ್ಯೂಬ್, ಆ ಸೀನ್ ಹಾಕಂಗಿಲ್ಲ ಅಂತ ಅವ್ರದ್ದು. See, ಏನಿದೆ, censorship is part of the information broadcasting department. Each and every YouTube content, OTT content fellow does a declaration, what is called a self-regulatory. ನಾನು ಅರ್ಥ ಮಾಡಿಕೊಂಡು ಸಮಾಜದ ಹಿತಕ್ಕಾಗಿ ಕಂಟೆಂಟ್ ಅನ್ನು ಹಾಕ್ತಾ ಇದ್ದೀನಿ. ಗೌರ್ಮೆಂಟ್ ನಿಮಗೆ ಸೆಲ್ಫ್ ರೆಗ್ಯುಲೇಟರಿ ಕೊಟ್ಟಿದೆ. ನೀವು ಸೆಲ್ಫ್ ರೆಗ್ಯುಲೇಟರಿ ಅಫಿಡೇಟ್ ಕೊಟ್ಬಿಟ್ಟು ವೆನ್ ಯು ಡೂ ಯೂಟ್ಯೂಬ್ ಕ್ಲಿಕ್ ಮಾಡ್ಬೇಕಾದ್ರೆ ಅಲ್ಲಿ ಕ್ಲಿಕ್ ಮಾಡ್ತೀರಾ ನೀವು,
this is good for our audience. Yeah, If you're not ready, you're declaring. ಹಂಗಿರ್ಬೇಕಾದ್ರೆ ಎಲ್ಲ ಕೋಟ್ಯಾಂತರ ಯೂಟ್ಯೂಬ್ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ, ಅದಕ್ಕೆಲ್ಲ ಸೆನ್ಸರ್ ಮಾಡ್ತಾ ಕೂತ್ಕೊಂಡ್ರೆ ಈ 300 ಪಿಕ್ಚರ್ ಸೆನ್ಸರ್ ಮಾಡಕ್ಕೆ ಟೈಮ್ ಆಗ್ತಾ ಇದೆ ನೋಡಿ. ಅದು ವಿಜಯ್ ಪಿಕ್ಚರು ಜನನಾಯಕ ಸೆನ್ಸರ್ ಆಗಿ ಬಂದಿಲ್ಲ. ಸೊ ಇಟ್ಸ್ ಆಲ್ ಅಬೌಟ್, ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಇಟ್ ಶುಡ್ ಬಿ ಅಬೌಟ್ ಮೋರ್ ಆಫ್ ಸೆಲ್ಫ್ ರೆಗ್ಯುಲೇಟರಿ. ಗೌರ್ಮೆಂಟ್ ಹಸ್ ಗಿವನ್ ಯು ಸೆಲ್ಫ್ ರೆಗ್ಯುಲೇಟರಿ ಪ್ರೋಸೆಸ್. ಹೌದು, ಇದೆಲ್ಲ ಜೆ ಪಿ ನಗರ ಸುದೀಪ್ ಸರ್ ಮನೆ ರೋಡ್ ಇದು. ಅಮೃತ್ ಸರ್ ಮನೆ. ಎಕ್ಸಾಕ್ಟ್ಲಿ. ರಮ್ಯಾ ಬಗ್ಗೆ ನಾನು ಬರ್ದೆ, ಆಕ್ಟ್ರೆಸ್ ರಮ್ಯಾ ಬಗ್ಗೆ. ಐ ರೋಟ್ ಅ 2-page ಲೆಟರ್ ಟು ಹರ್ ರಿಗಾರ್ಡಿಂಗ್ ದುರಂಧರ್. ನಾನ್ ಪಿಕ್ಚರ್ ನೋಡಿದ್ದೀನಿ, ನನಗೆ ಗೊತ್ತಿರ್ಬೇಕಾದ್ರೆ ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದು ಹೇಗೆ? ಸೊ ಐ ರೋಟ್ ಎ ಲೆಟರ್. ಅರ್ಜುನ್ ಸರ್ಜಾ ಅವರು ನಮ್ಮ ವೆರಿ ಆತ್ಮೀಯ ಗೆಳೆಯರು. ಅವ್ರ ಮೇಲೆ ಮೀಟು ಮಾಡಿದಾಗ ಶ್ರುತಿ ಹರಿಹರನು ಹೈಕೋರ್ಟ್ವರೆಗೂ ಹೋಯ್ತು. ಸೌಜನ್ಯ ಮರ್ಡರ್ ಕೇಸ್ ಇಸ್ ಅ ಓಪನ್ ಅಂಡ್ ಶಟ್ ಕೇಸ್ and the accused is let free, Santosh Rao.